ಸ್ನೇಹಿತರೆ, ನಮಸ್ಕಾರ. ಯಾವ್ರವ್ರು ಸರ್? ನಮ್ಮದು ಬೆಳಗಾವಿ ಡಿಸ್ಟಿಕ್ಕು ಗೋಕಾಕ್ ತಾಲೂಕು ಮೂಡಲ್ ಸರ್. ಹೌದಾ ಸರ್? ನಿಮ್ಮ ಹೆಸರು ಏನು ಸರ್? ಸಾಗರ್ ಅಂತ ಸರ್. ಕಾಯಂ ಮಠಕ್ಕೆ ಬರ್ತೀರಿ ಸರ್ ಇಲ್ಲಿ? ಸರ್ ನಾವು ಚಿಕ್ಕವರಿಂದ ಓದಿದ್ದು ಎಲ್ಲ ಇಲ್ಲೇ ಸರ್. ಹಾಂ. ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲೇ ಸ್ವಾಮೀಜಿಯವರು ಅಂದ್ರೆ ಇಲ್ಲೇ ಕಲ್ತಾರೆ, ಹಾಸ್ಟೆಲ್ ಟೈಪ್ ಇಲ್ಲೇ ಕಲ್ತಾರೆ? ಇಲ್ಲೇ ಸರ್, ಇಲ್ಲೇ ಚಿಕ್ಕವರು 8ನೇ ಕ್ಲಾಸಿಂದ ಅಪ್ ಟು ಡಿಗ್ರಿ ತನಕ ಎಲ್ಲ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಉಚಿತ ಶಿಕ್ಷಣವನ್ನು ಪಡ್ಕೊಂಡು ಈಗ ಬೆಂಗಳೂರಿನಲ್ಲಿ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿದೆ. ಇದಕ್ಕೆ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಅಡ್ಡಿ ಅಡ್ಡಿ. ಈ ಮಠದ ಕಾಯಂ ಭಕ್ತರು, ಈ ಮಠದ ಆಶೀರ್ವಾದ ತಮ್ಮ ಆಶೀರ್ವಾದ ಇದೆ. ಅಡ್ಡಿ ಇಲ್ಲ. ಅಂದ್ರೆ ಈಗ ಅದಕ್ಕೆ ಈಗೇನು ವಿಶೇಷ ಬಂದ್ರಿ ಸರ್ ಇಲ್ಲಿ? ಇಲ್ಲೇ ನಮ್ಮ ರಿಲೇಷನ್ ಮದುವೆ ಇತ್ತು, ಹಂಗೆ ಇನ್ನೇನು ಮಠಕ್ಕೆ ನಾವು ಬರ್ತಿರ್ತೀವಲ್ಲ, ಹಂಗೆ ಬಂದು ಹೋಗೋಣ ಅಂತ ಸ್ವಾಮೀಜಿಯವ್ರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿವಿ. ನೀವು ಸರ್? ನಾನು ಸುಭಾಷ್ ಅಂತೇಳಿ, ನಮ್ಮ ಸ್ನೇಹಿತರ ಮದುವೆ ಸಲುವಾಗಿ ನಾವು ಈ ಕಡೆ ಬಂದಿದ್ದೀವಿ. ಮಠಕ್ಕೆ ನಾವು ಭಾಳ ವರ್ಷದಿಂದ ನಮ್ಮ ಕಡೆ ಬಂದು ಭಾಗಕ್ಕೆಲ್ಲ ಸ್ವಾಮೀಜಿಯವ್ರಿಗೆ ಭೇಟಿ ಆಗ್ತಾ ಇರ್ತೀವಿ. ಈಗ ಬಂದು ಮಠಕ್ಕೆ ನೋಡಿರ್ತಿಲ್ಲ ನಾನು ಭಾಳ ವರ್ಷದಿಂದ, ಈಗ ಫಸ್ಟ್ ಟೈಮ್ ಬಂದಿದ್ದು. ಹೊಸ ಡೆವಲಪ್ಮೆಂಟ್ ಏನಾಗೈತೆ ಅನ್ನೋದು ನೋಡಿರಲಿಲ್ಲ ನೀವು? ಏನು ಹೆಸರು ತಮ್ಮದು? ಸುಭಾಷ್ ಅಂತೇಳಿ, ಮೂಡಲಿ ಅವರು. ಒಳ್ಳೆ. ತಮ್ಮದು? ಮಂಜುನಾಥ್ ಅಂತೇಳಿ ಸಾಗರ್ ಅವರು ಸ್ನೇಹಿತರು. ಹೌದೇನು? ನಾವೆಲ್ಲ ಒಂದೇ ಓಣಿಯಲ್ಲಿ ಬೆಳೆದಂಥವ್ರು. ಸೊ ಖುಷಿ ಆಗುತ್ತೆ ಇಲ್ಲೆಲ್ಲ ಬಂದಾಗ. ನಾವು ಭಗೀರಥಕ್ಕೆ ಪೀಠಕ್ಕೆ ಬಂದಾಗ ಭಾಳ ಖುಷಿ ಆಗುತ್ತೆ. ಇಲ್ಲೆಲ್ಲ ಉಚಿತ ಶಿಕ್ಷಣ ಕೊಟ್ಟು ಮತ್ತು ಅವರ ಉನ್ನತ ಒಂದು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಮಾಡಿದ್ದಾರೆ ಇಲ್ಲೆಲ್ಲ ಮಠದ್ದು.
ಭಾಳ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ ಸರ್. ಇಲ್ಲೆಲ್ಲ ಬಡ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಕಲಿಯೋದಕ್ಕೂ ಅದಾದಮೇಲೆ ಅವ್ರು ಎಲ್ಲ ಥರದ ಒಂದು ವಿಶೇಷ ಗಮನ ಕೊಟ್ಟು ಅವ್ರಿಗೆ ಎಲ್ಲ ಥರದ ವಿಶೇಷ ಕೌಶಲ್ಯವನ್ನು ಕಲಿಕೊಟ್ಟು ಆಮೇಲೆ ಅವರ ಸುಂದರವಾದ ಜೀವನಕ್ಕೆ ಅಡಿಪಾಯ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಒಂದು ಈ ಭಗೀರಥ ಪೀಠ ಅನ್ಬೋದು ಸರ್. ಅಂದ್ರೆ ಭಾಳ ವರ್ಷದ ಗ್ಯಾಪ್ ಇತ್ತು, ನೀವು ಬಂದಿರಲಿಲ್ಲನ್ರಿ? ಹಾಂ ಸರ್, ಈಗ ಒಂದು 4-5 ವರ್ಷ ಆಯಿತು ನಾವು ಈ ಒಂದು ಮಠ ಹೊಸದ ಸ್ಥಾಪನೆ ಆಗಿತ್ತು, ಅವಾಗ ಬಂದಿದ್ವಿ. ಭಾಳ ಖುಷಿ ಆಗುತ್ತೆ ಇಲ್ಲೆಲ್ಲ, ಈ ಕಡೆ ಎಲ್ಲ ಈ ಭಾಗಕ್ಕೆ ಬಂದಾಗೆಲ್ಲ ಭಾಳ ಖುಷಿ ಆಗುತ್ತೆ. ಚೇಂಜ್ ಆಗೈತ್ರಲ್ಲ ಈಗ? ಹಾಂ ಸರ್, ಏನಂದರೆ ಈಗ ವಿಶೇಷವಾದ ಮಕ್ಕಳು ಇರ್ತಾರೆ, ಭಾಳ ದೂರಿಂದ ಬಂದಿರ್ತಾರೆ, ಅವ್ರಿಗೆ ತಂದೆ ತಾಯಿಗಳು ಅಲ್ಲಿ ಒಂಚೂರು ದೂರ ಇರ್ತಾರಲ್ಲ. ಸೊ ಹಿಂಗಾಗಿ ಇಲ್ಲಿಯವರು ಏನು ಶಿಕ್ಷಕರು ಆಗ್ಬೋದು ಮತ್ತು ಪೂಜ್ಯ ಸ್ವಾಮೀಜಿಗಳಾಗ್ಬೋದು, ಅವರು ತಂದೆ ತಾಯಿ ನೆನಪಿಗೆ ಬರ್ಲ್ದಂಗೆ ಅವ್ರಿಗೆಲ್ಲ ಕಾಳಜಿನ ವಿಶೇಷವಾಗಿ ಕಾಳಜಿನ ನೋಡ್ಕೋತಾರೆ ಸರ್. ಒಳ್ಳೇದು ಸರ್. ಮೇಡಮ್, ತಾವು ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ನೀವು ಮೂಡ್ಲಿಗೆ ಅವರು? ಮೂಡಲ್ಗೆದಿಂದ. ಮಠಕ್ಕೆ ದೇವಸ್ಥಾನಕ್ಕೆ ಬಂದಿದ್ರಿ? ಹಾಂ, ದೇವಸ್ಥಾನ ನೋಡೋಕ್ಕಂತ ಬಂದಿದ್ದೆ. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್, ನಮ್ಮ ಹೆಸರು ನಟರಾಜ್ ಅಂತ. ಇಲ್ಲೇ ಮದುರೆ ನಮ್ಮೂರು. ನಾನು ಇಲ್ಲಿ ಮಠದ ಶಿಷ್ಯನಾಗಿ ಮತ್ತು ಉಪ್ಪಾರ ಸಮಾಜದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿರ್ತೀವಿ. ಅಂದರೆ ಈ ಮಠದ ಡೆವಲಪ್ಮೆಂಟ್ ಆಗುವಾಗ ನೀವು ಸಾಕ್ಷಿ ಇದ್ದೀರಿ ಅಂದಂಗೆ? ನಾವು ಇಲ್ಲಿ ನೀಲಗಿರಿ ಮರ ಮತ್ತು ಕಾಡು ಇತ್ತು. ಕಾಡು ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸಿ ಅಚ್ಚುಕಟ್ಟು ಮಾಡಿದ್ನ ಈ ಭೂಮಿಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿಂದ ಭಾಗವಹಿಸಿದ್ವಿ. ಇಲ್ಲಿ ಅವತ್ತಿಂದ ಸಂಬಂಧ ಇದೆ. ಅದೇ ಈ ಭಗೀರಥ ಮಂದಿರ ಏನೈತಲ್ಲ, ಇದು ಭಗೀರಥ ಮಂದಿರ ಅಂತಂದ್ಬಿಟ್ಟು ಇಲ್ಲಿ ಮೊದಲು ಹಳೆ ಮಠದಲ್ಲಿ ಸ್ವಾಮೀಜಿ ಮೊದಲು ಗುಡಿಸಲಲ್ಲಿದ್ದರು. ಗುಡಿಸಲಲ್ಲಿದ್ದಂಥ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ ಅಲ್ಲಿ ಹಳೆ ಮಠ ಒಂದು ಕಟ್ಟಿದ್ದಾರೆ. ಹಳೆ ಮಠದಲ್ಲಿ ವಾಸವಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜನ ಬಂದು ಹೋಗೋಕ್ಕೆ ಭಾಳ ಅವ್ಯವಸ್ಥೆ ಇತ್ತು. ಮೊದಲು 2000 ಇಸ್ವಿಗೆ ಶ್ರೀ ಲೇಪಾಕ್ಷ ಸ್ವಾಮೀಜಿಯವರು ಶಿವೈಕ್ಯರಾದ ಮೇಲೆ ಸ್ವಾಮೀಜಿಯವರ ಶ್ರೀ ಡಾಕ್ಟರ್ ಪುರುಷೋತ್ತಮ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ 2000 ಇಸ್ವಿಯಲ್ಲಿ ಆಗುತ್ತೆ. ಪಟ್ಟಾಭಿಷೇಕ ಆದಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಒಂದು ಬಿಲ್ಡಿಂಗು ಇರೋದಿಲ್ಲ. ಇಲ್ಲಿ ಗುಡ್ಡಗಾಡಿನಿಂದ ಸೇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆ ಪ್ರದೇಶದಲ್ಲಿ ಇವತ್ತು ಲೇಪಾಕ್ಷ ಸ್ವಾಮೀಜಿಯವರ ಒಂದು ಐಕ್ಯ ಮಂದಿರವನ್ನು ಫಸ್ಟು ಸ್ಟಾರ್ಟ್ ಮಾಡ್ತೀವಿ. ಐಕ್ಯ ಮಂದಿರ ಆದ ತಕ್ಷಣ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಎಚ್ ಹನುಮಂತಪ್ಪನವರು ಇಲ್ಲಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಹಾಕ್ಕೊಡ್ತಾರೆ. 5 ಲಕ್ಷ ರೂಪಾಯಿ ಅನುದಾನವನ್ನು ನೆಕ್ಸ್ಟ್ ಬಿಲ್ಡಿಂಗ್ ತೋರಿಸ್ತೀನಿ ನಾನು. ಅದಾದಮೇಲೆ ನಮ್ಮ ತಂಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗ್ತಾರೆ, ಹೇಮಾವತಿ ಅಂತ. ಆ ಹೇಮಾವತಿಯವರು ಅನ್ನಪೂರ್ಣೇಶ್ವರಿ ಊಟದ ನಿಲಯ ಅಂತಂದ್ಬಿಟ್ಟು 10 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಡ್ತೀವಿ. 10 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿಕೊಟ್ಟ ಸಂದರ್ಭದಲ್ಲಿ ಆ ಗುರುಗಳೇ ಅದನ್ನ ಬಿಲ್ಡಿಂಗನ್ನು ಕಟ್ಟಿಸಿ ಸುಮಾರು ದೊಡ್ಡ ಬಿಲ್ಡಿಂಗು, ಸುಮಾರು ಒಂದು 500-600 ಜನ ಒಂದೇ ಸರಿ ಊಟ ಮಾಡೋಂಥ ಮಂದಿರ, ಸಭಾಭವನ ಟೈಪ್ ಕಟ್ಟಿಸ್ತೀವಿ. ಅದು ತೋರಿಸ್ತೀನಿ ನೆಕ್ಸ್ಟ್. ಅದಕ್ಕೆ ನಮ್ಮ ಹೇಮಾವತಿಯವರು 10 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿಕೊಟ್ಟಿರ್ತೀವಿ ನಾವು. ಎರಡನೇ ಬಿಲ್ಡಿಂಗ್, ಅದು ಎರಡನೇ ಬಿಲ್ಡಿಂಗ್ ಆಗಿರ್ತದೆ. ಅದಾದಮೇಲೆ ನಮ್ಮ ಶ್ರೀ BG ಗೋವಿಂದಪ್ಪನವರು ಶಾಸಕರು ಒಂದು ರಂಗಮಂದಿರ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ರಂಗಮಂದಿರನ ಸಹ ಮುಂದೆ ತೋರಿಸ್ಕೊಂತ ಹೋಗ್ತೀನಿ. 5 ಲಕ್ಷ ರೂಪಾಯಿ ಆಗ್ತಲ್ಲ. ಹೇಳಿ. ಹೇಳ್ತೀನಿ. ಅದಕ್ಕೆ ಪ್ರಥಮವಾಗಿ ಆಮೇಲೆ ಮೂರನೇದಾಗಿ ಅವರ ಸಮುದಾಯ ಭವನ ಆಯ್ತು. ಮೂರನೇದು ಆಮೇಲೆ ದೊಡ್ಡದಾಗಿ ರಂಗಮಂದಿರವನ್ನು ಮಾಡಬೇಕು ಅಂತಂದ್ಬಿಟ್ಟು ಪುರುಷೋತ್ತಮ ಸ್ವಾಮೀಜಿಯವರು ಬಯಸ್ತಾರೆ. ಅದರಂತೆ BG ಗೋವಿಂದಪ್ಪನವರು ಅವತ್ತು 5 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿಕೊಡ್ತಾರೆ. ಆಮೇಲೆ ಇಲ್ಲಿ ವಿದ್ಯಾರ್ಥಿ ನಿಲಯಗಳು ಕಟ್ಟಬೇಕು, ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತಂದ್ಬಿಟ್ಟು ನಾವೆಲ್ಲರೂ ಸಹ ಸಮಾಜದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಶಶಿಕುಮಾರ್ MP ಅವ್ರನ್ನ ಕೇಳ್ಕೊಂಡಾಗ ಅವರು ಸಹ ಒಂದು 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಆ ಒಂದು ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಸಹ ಒಂದು 150-200 ಜನ ವಿದ್ಯಾರ್ಥಿಗಳು ಉಚಿತವಾಗಿ ಸ್ವಾಮೀಜಿಯವರು ಯಾವುದೇ ಒಂದು ರೂಪಾಯಿನ ದುಡ್ಡು ತಗೊಂಡಂಗೆ ಇವತ್ತು ಉಚಿತವಾಗಿ ಊಟ, ವಸತಿ ಎಲ್ಲವನ್ನೂ ಸಹ ಶಿಕ್ಷಣ 3 ಕೊಟ್ಕೊಂತ ಹೋಗಿದ್ದಾರೆ. ಇವತ್ತು ಯಾವ ಮಕ್ಕಳಿಂದ ಸಹ 1 ರೂಪಾಯಿ ಹಣವನ್ನು ಇಲ್ಲಿ ಪಡೆದಿಲ್ಲ. ಇವತ್ತು ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಅಪಾಯಿಂಟ್ಗೆ ಹೋಗಿದ್ದಾರೆ, ಉದ್ಯೋಗ ಹುಡುಕಿದ್ದಾರೆ, ಸಂಸ್ಕೃತರಾಗಿದ್ದಾರೆ, ಒಳ್ಳೆಯ ವಿದ್ಯಾವಂತರಾಗಿ ಬೆಳೆದಿದ್ದಾರೆ. ಇವತ್ತು ಅಂದರೆ ಗೌರ್ಮೆಂಟ್ ಇದು ಆಗ್ಯಾರ, ಸವಲತ್ತುಗಳನ್ನು ಪಡ್ಕೊಂಡು ಇವತ್ತು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ. ಅದೇ ರೀತಿ ನಾವು ಮತ್ತೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ SPS
ಪಬ್ಲಿಕ್ ಸ್ಕೂಲನ್ನು ಮಾಡಬೇಕು ಅಂತಂದ್ಬಿಟ್ಟು ನಾವು ಒಂದು ತೀರ್ಮಾನ ಮಾಡ್ಕೊಂಡ್ವಿ. ಸಮಾಜದವರು ಮತ್ತು ಗುರುಗಳು ಎಲ್ಲ ಸೇರ್ಕೊಂಡು ಆ ಒಂದು SPS ಸೆಂಟ್ರಲ್ ಸಿಲೆಬಸ್ ಸ್ಕೂಲನ್ನು ಇವತ್ತು CBSE ಸ್ಕೂಲನ್ನು ಇವತ್ತು ಶ್ರೀಮಠದಲ್ಲಿ ನಾವು ಓಪನ್ ಮಾಡ್ತೀವಿ. ಓಪನ್ ಮಾಡಿದ ಸಂದರ್ಭದಲ್ಲಿ ಕೇವಲ 60 ಹುಡುಗರು ಮಾತ್ರ ಫಸ್ಟ್ನೇ ವರ್ಷ ಸೇರಿದ್ದಾರೆ. ಇವತ್ತು 500 ಜನ ವಿದ್ಯಾರ್ಥಿಗಳು ಇಲ್ಲಿ ಮಠದಲ್ಲಿ ಓದ್ತಿದ್ದಾರೆ. 500 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ ಹೌದಲ್ರಿ 500 ಜನ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅಂಥ ಒಂದು ಶಿಕ್ಷಣವನ್ನು ಶ್ರೀಮಠದಲ್ಲಿ ಕೊಡ್ತಿದ್ದಾರೆ ಇವತ್ತು. ಮತ್ತು ಬಡ ಮಕ್ಕಳಿಗೂ ಸಹ 150ರಿಂದ 200 ಜನ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಿದ್ದಾರೆ. ಅವರಿಗೆಲ್ಲ ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಶುಲ್ಕ ರಿಯಾಯಿತಿಯಾಗಿ ಅವರಿಗೆ ಎಣ್ಣೆ, ಬಟ್ಟೆ, ವಸತಿ ಎಲ್ಲದು ಶಿಕ್ಷಣ ಎಲ್ಲ ಕೊಟ್ಕೊಂಡು ಇವತ್ತು ಶ್ರೀಮಠದಲ್ಲಿ ಮಕ್ಕಳನ್ನು ಓದಿಸ್ತಿದ್ದಾರೆ. ಅದೇ ರೀತಿ ನಮಗೆ ಸ್ವಾಮೀಜಿಯವರಿಗೆ ಸಣ್ಣ ಮಠ ಅಲ್ಲಿ ಸಣ್ಣ ಚಿಕ್ಕದಾಗಿ ಕಟ್ಟಿದ್ರು ಅದು ಮಠವ. ಅಲ್ಲಿ ಭಾಳ ಜನ ಸಮಾಜ ದೊಡ್ಡದ ಇರೋದ್ರಿಂದ ಭಾಳ ಜನ ಬಂದು ಹೋಗ್ತಿದ್ರು. ಇಲ್ಲ ಸ್ವಾಮೀಜಿ ನೀವು ಒಂದು ದೊಡ್ಡ ಮಠ ಕಟ್ಟಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಇಲ್ಲ ನಾವು ಮತ್ತೆ ಏನು ಮಾಡೋಣ, ನಮಗೆ ಸಮಾಜದಲ್ಲಿ ಯಾರೂ ಸಹ ಸಹಕಾರ ಮಾಡೋಂಥ ಪರಿಸ್ಥಿತಿ ಇಲ್ಲ. ಇವತ್ತು 50,000 ಕೊಟ್ಟರೆ ದೊಡ್ಡ ಮಾತಾಗುತ್ತೆ ಸಮಾಜದಲ್ಲಿ. ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ದೊಡ್ಡ ಮಾತು. ಹಂಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿರೋದ್ರಿಂದ ಯಾರೂ ಸಹ ಸಹಾಯ ಮಾಡೋಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಆಲೋಚನೆ ಮಾಡಿ ನಾವೇನು ಮಾಡ್ತೀವಿ, ಈ ಒಂದು ಗೂಳಿಹಟ್ಟಿ ಶೇಖರ್ ಅವರು MLA ಆಗ್ತಾರೆ. MLA ಆದ ಸಂದರ್ಭದಲ್ಲಿ ಅವ್ರಿಗೆ ಉಪ್ಪಾರ ಸಮಾಜ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಯಡಿಯೂರಪ್ಪನ ಹತ್ರ ಮಾತಾಡಿ 1 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಗೆ ಹಾಕ್ತಾರೆ. ಈ ಮಠಕ್ಕೆ 1 ಲಕ್ಷ ರೂಪಾಯಿ 1 ಕೋಟಿ ಅನುದಾನವನ್ನು ಈ ಮಠಕ್ಕೆ ಹಾಕ್ತಾರೆ. 1 ಕೋಟಿ ಅನುದಾನವನ್ನು ತೆಗೆದುಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಗೂಳಿಹಟ್ಟಿ ಶೇಖರ್ ಕೇಳ್ತಾರೆ, ಇದು 2.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿದ್ವಿ, ಕನಿಷ್ಠ ಪಕ್ಷ 2 ಕೋಟಿನಾರ ಬೇಕಾಗುತ್ತೆ ಈ ಬಿಲ್ಡಿಂಗ್ ಕಟ್ಟೋಕ್ಕೆ. 2 ಕೋಟಿ ಅನುದಾನ ಕೊಟ್ಟರೆ ನಮಗೆ ಸಿಗೋದೇ 1.5 ಕೋಟಿ ಅನುದಾನ ಅಷ್ಟೇ ಕ್ಯಾಶ್ ಸಿಗೋದು. ಬೇರೆ ಟ್ಯಾಕ್ಸ್ ಅದೆಲ್ಲ ಸೇರ್ಕೊಂಡು ಬೇರೆ ವ್ಯವಸ್ಥಿತವಾಗಿ ಹೋಗುತ್ತದು. ಇದು 1.5 ಕೋಟಿ ರೂಪಾಯಿಗೆ ಕಟ್ಟೋಕ್ಕಾಗುತ್ತೆ ಅಂತಂದ್ಬಿಟ್ಟು ಗುರುಗಳು ಅವ್ರನ್ನ MLA ಕೇಳ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವರು ಸಹ 1 ಕೋಟಿ ರೂಪಾಯಿ ಇಲ್ಲಿಗೆ ಹಾಕ್ಸ್ಕೊಡ್ತಾರೆ. 1 ಕೋಟಿ ಅದು 2 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇಲ್ಲಿ 2 ಕೋಟಿ ಅನುದಾನದಲ್ಲಿ ಇದಷ್ಟು ಬೃಹತ್ ಕಟ್ಟಡವನ್ನು ಇವತ್ತು ಸ್ವಾಮೀಜಿಯವರು ಸುಮಾರು 2.25 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಈ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 2.25 ಕೋಟಿ ಖರ್ಚಾಗಿದೆ. ಆದರೆ ಸರ್ಕಾರದಿಂದ ನಾವು ತಗೊಂಡಿರೋದು ಬರೀ 1.5 ಕೋಟಿ ಅಷ್ಟೇ ಅನುದಾನ. ದುಡ್ಡು ಬಂದಿರೋದು ನಮ್ಗೆ 1.5 ಕೋಟಿ ಅಷ್ಟೇ. 1.5 ಕೋಟಿ ಬಂದಿರುತ್ತೆ. ಇವತ್ತು 2.25 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಿದ್ದಾರೆ ಇದನ್ನ. ಅದೇ ರೀತಿ ಇದೇ ಥರ ಬಿಲ್ಡಿಂಗ್ನಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ಇದೆ ಇಲ್ಲೇ ಪಕ್ಕದ ಬಿಲ್ಡಿಂಗ್. ಆವಾಗ BG ಗೋವಿಂದಪ್ಪನವರು ಗೆದ್ದಿದ್ದಾರೆ ಇಲ್ಲಿ. BG ಗೋವಿಂದಪ್ಪನವರು ಗೆದ್ದಂಥ ಸಂದರ್ಭದಲ್ಲಿ ಮತ್ತೆ ಈಗ ಅವರು ಗೂಳಿಹಟ್ಟಿ ಶೇಖರ್ ಮಾಡಿದ್ದಾರೆ, ನೀವು ಮತ್ತೆ ನಮ್ಮ ಮಠಕ್ಕೆ ಏನಾದರೂ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ನಾನು ಸಿದ್ದರಾಮಯ್ಯ ಹತ್ರ ಮಾತಾಡಿಬಿಟ್ಟು ನಾನು ಒಂದು ದೊಡ್ಡ ಸಮುದಾಯ ಭವನ ಅಥವಾ ಒಂದು ದೊಡ್ಡ ಒಂದು ಕಲ್ಯಾಣ ಮಂಟಪ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಕಲ್ಯಾಣ ಮಂಟಪ ಮಾಡ್ಕೊಡ್ತೀನಿ ಅಂತಂದು ಇವತ್ತು ಈ ಒಂದು ಬಿಲ್ಡಿಂಗು ಇವತ್ತು ಕಲ್ಯಾಣ ಮಂಟಪಕ್ಕೆ ದೊಡ್ಡದಾಗಿ ಒಂದು 5 ಕೋಟಿ ರೂಪಾಯಿ ಎಸ್ಟಿಮೇಟಲ್ಲಿ ಈ ಬಿಲ್ಡಿಂಗನ್ನು ತಯಾರು ಮಾಡ್ತೀವಿ, ಎಸ್ಟಿಮೇಟ್ ಮಾಡಿಸಿದಾಗ ಅವರು ಸಿದ್ದರಾಮಯ್ಯವರು 3 ಕೋಟಿ ಅನುದಾನವನ್ನು ಇಲ್ಲಿ ಕೊಡ್ತಾರೆ. 3 ಕೋಟಿ ಅನುದಾನದಲ್ಲಿ ನಮಗೆ ಸಿಕ್ಕಿದ್ದು 2.25 ಕೋಟಿ ರೂಪಾಯಿ. ಆ 2.25 ಕೋಟಿ ರೂಪಾಯಿಲಿ ಒಂದು ಬೃಹತ್ ಕಟ್ಟಡ ಇದೆ. ಈ ಕಟ್ಟಡದ ವಿಸ್ತೀರ್ಣ 180 ಅಡಿ 200 ಅಡಿ 180 ಅಡಿ ಅಗಲ 200 ಅಡಿ ಉದ್ದ ಇದೆ. ದೊಡ್ಡ ಸೈಜ್ ಐತೆ. ದೊಡ್ಡ ಸೈಜು. ಸುಮಾರು ಏನು ಬಿಲ್ಡಿಂಗ್ ಇದು ಕಲ್ಯಾಣ ಮಂಟಪ ಇಲ್ಲಿ ಮಾಡಿದ್ದೀವಿ. ಇದು ಎಷ್ಟು ದೊಡ್ಡ ಸೈಜ್ ಐತರಲ್ಲ. ಇಲ್ಲಿ ಸಮಾಜದ್ದು ಮೀಟಿಂಗ್ ಮಾಡ್ಬೇಕಾರೆ ಆಗಿರಲಿ ಅಥವಾ ಕಲ್ಯಾಣ ಮಂಟಪ, ಮದುವೆ ಸಮಾರಂಭಗಳು ನಡೆದ್ರೆ ಆ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಇದು ಬೇಕಾಗಿದೆ. ಇದು ಸೈಜ್ ಏನೈತ್ರಿ? ಇದು ಸೈಜು 180 ಅಡಿ ಅಗಲ 200 ಅಡಿ ಉದ್ದ ಇದೆ. ಇದ್ರ ಎಸ್ಟಿಮೇಟ್ ಏನು ಐತ್ರಿ? ಕಾಸ್ಟ್ 5 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿದ್ವಿ. 5 ಕೋಟಿ ರೂಪಾಯಿದಲ್ಲಿ ಸಿದ್ದರಾಮಯ್ಯನವರು 3 ಕೋಟಿ ರೂಪಾಯಿ ಅನುದಾನವನ್ನು ಇದಕ್ಕೆ ಹಾಕಿಕೊಟ್ಟಿದ್ದಾರೆ. ಈಗ ಎಷ್ಟು ಬಂದೈತ್ರಿ ಈಗ ಅನುದಾನ? ಈಗ ನಮಗೆ ಇದಕ್ಕೆ ಅನುದಾನ ಬಂದಿರೋದು 2.25 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಈಗ ಇದನ್ನು ನಾವು ಕಲ್ಯಾಣ ಮಂಟಪಕ್ಕಾದರೂ ಬಳಸ್ಕೊಬೋದು, ಇಲ್ಲ ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗಾದ್ರೂ ಈ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ವ್ಯವಸ್ಥಿತವಾಗಿ ಐತಿದು. ಶಿಕ್ಷಣ ವ್ಯವಸ್ಥೆಗೂ ಸಹ ಮಾಡ್ಕೊಬೋದು. ನಾವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು ಇದನ್ನ. ದೊಡ್ಡದೈತೆ ಬಿಡ್ರಿ ಎಲ್ಲ. ದೊಡ್ಡ ಬಿಲ್ಡಿಂಗು ಭಾಳ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಈಗ ನಾವು ಮೊನ್ನೆ ಸಿದ್ದರಾಮಯ್ಯ ಹತ್ರ ಹೋದಾಗ ಸರ್ ನೀವು ಹಾಕಿಕೊಟ್ಟಂತಹ ಅನುದಾನ 3 ಕೋಟಿ ರೂಪಾಯಿಗೆ ಇವತ್ತು ಅದು
ನಮಗೆ ಅರ್ಧಂಬರ್ಧಾಗಿ ನಿಂತುಬಿಟ್ಟಿದೆ. ದಯವಿಟ್ಟು ಇನ್ನು 2 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿಕೊಟ್ಟು ಇದನ್ನು ಕಂಪ್ಲೀಟ್ ಮಾಡಿಸಿರೆ ನಿಮ್ಮಿಂದೆಲ್ಲ ಉದ್ಘಾಟನೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರನ್ನ ಕೇಳಿದ್ವಿ. ಇದು ವಿದ್ಯಾರ್ಥಿ ನಿಲಯನಾದರೂ ಆಗುತ್ತೆ, ಕಲ್ಯಾಣ ಮಂಟಪನಾದರೂ ಆಗುತ್ತೆ, ಇಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರೆ ಈ ಕಾರ್ಯಕ್ರಮಕ್ಕೂ ಸಹ ಅನುಕೂಲ ಆಗುತ್ತೆ. ಭಗೀರಥ ಪೀಠದಲ್ಲಿ ಇಂಥ ಒಂದು ಬಿಲ್ಡಿಂಗ್ ಬೇಕಾಗಿತ್ತು. ಆ ಬಿಲ್ಡಿಂಗ್ ಇವತ್ತು ಎದ್ದು ಕಾಣ್ತೈತಿ. ಇವತ್ತು ದೊಡ್ಡದೈತ್ರ ಮಾತ್ರ ಬಿಲ್ಡಿಂಗ್ ಕೆಳಗೂಡನೂ ಐತಿ. ಕೆಳಗು ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ರೂಮ್ಗಳು ಮಾಡಿದ್ದೀವಿ. ಸುತ್ತವ ರೂಮ್ಗಳ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಒಂದೇ ಸರಿ 2,000 ಜನ ಕುತ್ಕೊಂಡು ಊಟ ಮಾಡುವಷ್ಟು ಒಂದು ವಿಸ್ತೀರ್ಣ ಐತೆ. ಇಲ್ಲಿ ಪಂಪರನ್ನ ಕುವೆಂಪು ಅವರೆಲ್ಲವ ಭಗೀರಥನ ವಿಗ್ರಹ, ಸಾಧು ಸಂತರ ವಿಗ್ರಹಗಳನ್ನೆಲ್ಲ ಮಾಡಿ ಸುತ್ತ ಇಡಬೇಕು ಅಂತಂದ್ಬಿಟ್ಟು ಒಂದು ಸ್ಥಾಪನೆ ಮಾಡೋಕ್ಕೆ ರೆಡಿ ಮಾಡಿಸಿದ್ದೀವಿ. ಇನ್ನು ಕಂಪ್ಲೀಟ್ ಆಗ್ಬೇಕು. ಇನ್ನು ಬಣ್ಣ ಆಗಿಲ್ಲ. ಇದೇನು ಸ್ವಾಮಿಗಳ ಕಾನ್ಸೆಪ್ಟ್ ಅಂದ್ರೆ ಸ್ವಾಮಿಗಳ ಕಾನ್ಸೆಪ್ಟು. ಇವತ್ತು ಎಲ್ಲ ಸಮಾಜದ ಒಂದು ಇದಿರಬೇಕು ಅಂತಂದ್ಬಿಟ್ಟು ನೋಡಿ ರನ್ನ ಇವರು ಇವರು ಮಹಾಕವಿ ಲಕ್ಷ್ಮೇಶ್ ಅಂತ ಇವರು ನಮ್ಮ ಬಸವಣ್ಣನವರು ವಿಗ್ರಹ. ಇವರು ಪಂಪ ಅವರು. ಇನ್ನು ಕಂಪ್ಲೀಟ್ ಆಗಿಲ್ಲ. ಇನ್ನು ಕಂಪ್ಲೀಟ್ ಆಗಬೇಕು. ಬಣ್ಣ ಆಗಿಲ್ಲ ನೀವೇ. ಇವೆಲ್ಲ ಏನೋ ಆಗಬೇಕು. ಇವನ್ನೆಲ್ಲ ಹೊರಗಡೆ ಎಲ್ಲ ಸ್ಥಾಪನೆ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಇಲ್ಲಿ ಮುಂದೆ ಹೊರಗೆ ಬಂದರೆ ಇವರು ಭಗೀರಥ ಮಹರ್ಷಿಗಳನ್ನ ಫಸ್ಟು ಸ್ಟಾರ್ಟ್ ಮಾಡಿಸಿದ್ವಿ. ಭಗೀರಥ ವಿಗ್ರಹ ಸ್ಟಾರ್ಟ್ ಮಾಡಿಸಿ ಮುಂದೆ ಎಲ್ಲ ಕನಕದಾಸರದ್ದಾಗಿರ್ಬೋದು, ರಾಧಾಕೃಷ್ಣ ಆಗಿರ್ಬೋದು, ಎಲ್ಲರೂ ಸಹ ವಿಗ್ರಹಗಳನ್ನ ಮಾಡಿಸಿದ್ವಿ ನಾವು. ಭಾಳ ಇನ್ನೂ ಪೇಂಟ್ ಆಗಬೇಕಾಯ್ತು, ಆಗಿಲ್ಲ. ಪೇಂಟ್ ಅಷ್ಟೇ ಉಳಿದ ಪೇಂಟ್ ಅಷ್ಟೇ ಉಳಿದಿದ್ದೀವಿ ನಾವು. ಇವರು ಸರ್ವಜ್ಞ. ಬರ್ರಿ. ಇವರು ಸರ್ವಜ್ಞ ಸಹ ಇಲ್ಲಿ ಇದೆ. ಶಿವರಾಮ್ ಕಾರಂತ್. ವೆಂಕಟರಾಯರು. ಇವರು ಕನಕದಾಸರ. ಅಲ್ಲಲ್ಲ, ಇವರು ಪುರಂದರದಾಸರು. ಅವರು ಕನಕದಾಸರಲ್ಲಿದೆ. ಪುರಂದರದಾಸರು. ಇವರು ವೆಂಕಟರಾಮಯ್ಯ ಅವರು ಕನಕದಾಸರಲ್ಲಿದೆ. ಇದಾರಲ್ಲ ಕನಕದಾಸರ ವಿಗ್ರಹ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಏಕಕಾಲದಲ್ಲಿ 2,000 ಜನ ಕುತ್ಕೊಂಡು ಊಟ ಮಾಡುವಷ್ಟು ವಿಸ್ತೀರ್ಣ ಇಲ್ಲಿ ಕೆಪಾಸಿಟಿ ಐತೆ. ಆಮೇಲೆ ಕಾರ್ಯಕ್ರಮ ಮಾಡೋಕ್ಕೂ ಚೆನ್ನಾಗೈತೆ. ಆಮೇಲೆ ಒಳ್ಳೆ ಎಜುಕೇಷನ್ ಸಂಸ್ಥೆಗಳು ಬಂದರೆ ಇಲ್ಲಿ KS ಕೋಚಿಂಗ್ ಕೊಡೋಕ್ಕೆ ಆಗಿರಲಿ ಅಥವಾ IAS ಕೋಚಿಂಗ್ ಕೊಡೋ ಅಂಥ ಒಂದು ಇದಾಗಿರಲಿ ಇಲ್ಲಿ ಭಾಳ ಚೆನ್ನಾಗಿರೋದ್ರಿಂದ ಮುಂದಿನ ವಿದ್ಯಾಭ್ಯಾಸಕ್ಕೂ ಸಹ ರೂಮ್ಗಳು ಅನುಕೂಲ ಆಗ್ತವೆ. ಇಲ್ಲಿ ಹಾಸ್ಟೆಲ್ ಹೋಯ್ತನ್ರಿ? ಇಲ್ಲಿ ಹಾಸ್ಟೆಲ್ ಇದೆ. ಇಲ್ಲಿ ಹಾಸ್ಟೆಲ್ ಸಹ ಮಾಡಿದ್ದೀವಿ. ಅಂದ್ರೆ ಜೆಂಟ್ಸು ಲೇಡೀಸು ಎಲ್ಲ ತೋರಿಸ್ತೀನಿ ನಾನು. ಲೇಡೀಸ್ ಬೇರೆ ರೂಮ್ ಇದಾವೆ, ಜೆಂಟ್ಸ್ಗೆ ಬೇರೆ ರೂಮ್ ಇದಾವೆ, ಎಲ್ಲ ತೋರಿಸಿ. ಬೇರೆ ಹಾಸ್ಟೆಲ್ ಇದಾವೆ. ಬೇರೆ ಹಾಸ್ಟೆಲ್ಗಳು ಇದಾವೆ. ಭಗೀರಥ ಸರ್ ವೆಂಕಟರಾಮಯ್ಯ. ಎಷ್ಟು ದೊಡ್ಡದಿದೆ ನೋಡ್ರಿ ಇದು. ಎಷ್ಟು ಸೈಜ್ ಇದೆ ಇದು? 80-120. ದೊಡ್ಡ ಸೈಜ್ ಐತಲ್ಲ. ರೂಮ್ ತುಂಬಿತಿ, ಈ ಕಡೆ ರೂಮ್ ತುಂಬಿತಿ. 2 ರೂಮು ಸಹ ಕಲ್ಲದಾವೆ. ಸ್ವಾಮೀಜಿ ಯಾಕೆ ಬಂದ ಅದು ಇಲ್ಲೇ ಎತ್ಕೊಂಡು ಬಿಡೋಕೆ ಇಲ್ಲೇ ಎತ್ಕೊಂಡು
ಇದೇನು ಯಜಮಾನ್ರಿ ಇದು ಇದು ಬಾಗಿಲು ಮುಚ್ಚೈತಿ ಏನಿದು? ಇದು ಎಲ್ಲ ಮೆಟೀರಿಯಲ್ಸ್ಗಳು ಮಾಡ್ತಾವೆಲ್ಲ ಮೆಟೀರಿಯಲ್ಸ್ಗಳು ಹಾಕಿದ್ದೀವಿ ಈಗ. ಅಲ್ಲ ಮೊದಲು ಏನಿತ್ತು ಇದು? ಇದು ಚರ್ಮತಪ್ಪರು 5 ಕೋಟಿ ರೂಪಾಯಿ 5 ಲಕ್ಷ ರೂಪಾಯಿದಲ್ಲಿ ಒಂದು ಸಮುದಾಯ ಭವನವನ್ನು ಹಾಕ್ಕೊಟ್ಟಿದ್ರು. ಆ ಸಮುದಾಯ ಭವನ ಇದು ಮೊದಲನೇ ಸಮುದಾಯ ಮೊದಲನೇ ಸಮುದಾಯ ಭವನ. ಸಣ್ಣದು. ಹಲೋ ಹಲೋ ಏನು ಮೊದಲಿನ ಸಮುದಾಯ ಭವನ ಇದು. ಮೊದಲನೇ ಸಮುದಾಯ ಭವನ ಇದು. ಸದ್ಯಕ್ಕೆ ಗೋಡಾವಣೆಗೆ. ಆಮೇಲೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ವಿ ನಾವು, ನಮ್ಮ ತಂಗಿಯವರು. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಾಗ ಅದು ಪೂರ್ತಿ ಅದೇ ಮೇಯ್ನು ಎಲ್ಲ ಕಾರ್ಯಕ್ರಮ ನಡೆಯೋಕೆ ಇವತ್ತು 80% ಅನುಕೂಲ ಮಾಡೋದೇ. ಅದು ಅನ್ನಪೂರ್ಣೇಶ್ವರಿ ಪ್ರಸಾದ ನಿಲಯ ಅಂತ ಬಿಟ್ಟು ತಾಲೂಕ್ ಪಂಚಾಯತಿ ನಾವು ಅಧ್ಯಕ್ಷರಾದಾಗ 10 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಟ್ಟಿದ್ವಿ. ಇದು 5 ಲಕ್ಷ ರೂಪಾಯಿ, ಅದು 10 ಲಕ್ಷ ರೂಪಾಯಿ. ಅದು ಉದ್ದಕ್ಕೆ ಇನ್ನೂ ಆ ಕಡೆನೂ ಐತಿ. ದೊಡ್ಡ ಹಾಲೇ ಇದೆ ಅದು. ಅಲ್ಲಿ ಪಕ್ಕದಲ್ಲಿ ಊಟಕ್ಕೆ ಮಾಡ್ತೀವಿ. ಆಮೇಲೆ ಊಟಕ್ಕೆ ಅಲ್ಲಿ ಮೀಟಿಂಗ್ ಹಾಲು ಅದೆಲ್ಲ ಇದನ್ನೇ ಮಾಡ್ಕೊಂಡಿದ್ದು. ಅನ್ನಪೂರ್ಣೇಶ್ವರಿ ಪ್ರಸಾದ ನಿಲಯ ಮಾಡಿದ್ದು. ಇವು ಹೆಣ್ಮಕ್ಳಿಗೆ ಹಾಸ್ಟೆಲ್ ಬಿಲ್ಡಿಂಗ್ಗಳು ಮಾಡಿದ್ದೀವಿ. ಹೆಣ್ಮಕ್ಳು ಇವತ್ತು ಶಾಲೆ ಮಕ್ಕಳು ಹೋದಾರೆ ಇಲ್ಲಿ. ಆಮೇಲೆ ಪಕ್ಕದ ಬಿಲ್ಡಿಂಗ್ನಾಗೂ ಹೋದಾರೆ ಹೆಣ್ಮಕ್ಳು. ಹಾಸ್ಟೆಲ್ ನಿಲಯ ಮಠ ಹೆಣ್ಮಕ್ಳು ಇರೋಕ್ಕೆ, ಹೆಣ್ಮಕ್ಳಿಗೆ ಸೇಫ್ಟಿ ಇರೋಕ್ಕೆ. ಜೆಂಟ್ಸ್ಗೂ ಗಂಡು ಮಕ್ಳಿಗೂ ಐತೆ. ಗಂಡು ಮಕ್ಳಿಗೆ ಆ ಕಡೆ ಐತೆ, ಆ ಸೈಡ್ ಗಂಡು ಮಕ್ಳಿಗೆ ಆ ಸೈಡ್ ಐತೆ. ಇದು ಲೇಪಕ ಸ್ವಾಮೀಜಿರ ಮಂದಿರ ಮಾಡಿದ್ದು. ಅಲ್ಲಿ ಹೋಗ್ಬಿಡೋದು ಆ ಕಡೆ. ನಿಂಗೋನ ಇದು ಲೇಪಾಕ್ ಸ್ವಾಮೀಜಿಯವರು ಮುಖ್ಯವಾದ ಸ್ಥಳ. ಇದು ಐಕ್ಯವಾದ ಸ್ಥಳವನ್ನು ಇವತ್ತು ಇದಕ್ಕೆ ರಾಮದಾಸ್ ಅಮೇರಿಕದಲ್ಲಿದ್ದರು. ಅವರು 2 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಉಳಿದಿದ್ದು ಸಮಾಜದವರು ಮತ್ತು ಸ್ವಾಮೀಜಿಯವರು ಹಾಕಿ ಇದನ್ನ ಕಟ್ಟಿರೋದು. ರಾಮದಾಸ್ ಅಂದ್ರೆ ಅಮೇರಿಕದಲ್ಲಿ ಡಾಕ್ಟರ್ ಇದ್ದರು, ರಾಮದಾಸ್ ಅಂತ. ಅವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಇದು 2002ರಲ್ಲೇ ಮಾಡಿದ್ದು. ಲೇಪಾಕ್ ಸ್ವಾಮೀಜಿರ ಐಕ್ಯ ಮಂದಿರ. ಇದು ಯೂಸ್ ಆಗಿದೆ. ದಿನ ಪೂಜೆ ಪುರಸ್ಕಾರ ಎಲ್ಲ ನಡೀತವೆ. ಇದು ಸ್ವಾಮೀಜಿಯವರು ಮತ್ತು ಸಮಾಜದ ಅನುದಾನದಲ್ಲಿ ಸಮಾಜದವ್ರು ದುಡ್ಡು ಕೊಟ್ಟ ಇದರಲ್ಲಿ ಮಾಡಿರೋದು ಇದು. ಇದೆಲ್ಲ ಸಾಗಣೆ ಮುಟ್ಟು. ಸಾಗಣೆಯಲ್ಲಿ ಮಾಡೋದು. ಇಲ್ಲೂ ಭಾಳ ಮೀಟಿಂಗ್ಗಳು ಮಾಡ್ತಿದ್ವಿ, ಕಾರ್ಯಕ್ರಮ ಮಾಡ್ತಿದ್ವಿ ಎಲ್ಲ. ಮೊದಲೆಲ್ಲ ಇವೆಲ್ಲ ಇವೇ ಫಸ್ಟ್ ಬಿಲ್ಡಿಂಗು, ಪ್ರಥಮ ಬಿಲ್ಡಿಂಗು ಇದೆ ಇಲ್ಲೇ. ಫಸ್ಟ್ ಬಿಲ್ಡಿಂಗ್ ಇದೆ ಇಲ್ಲೇ. ಸ್ವಲ್ಪ ಜಾಸ್ತಿ ಇಲ್ಲಿ ಮೀಟಿಂಗ್ ಮಾಡ್ಕೊಂಡು ಅಲ್ಲಿ ಊಟಕ್ಕೆ ಹೋಗ್ತಿದ್ವಿ. ಆಚೆ ಕಡೆ ಅನ್ನಪೂರ್ಣ ಹೋಗ್ತಿದ್ವಿ. ಇವೇ ಪ್ರಥಮ ಬಿಲ್ಡಿಂಗ್ ಕಟ್ಟಿರೋದು. ಇದನ್ನ ಭಗೀರಥ ಪೀಠದಲ್ಲಿ ಪ್ರಥಮವಾಗಿದ್ದು. ಇದಕ್ಕಿಂತ ಮುಂಚೆ ಗುಡಿಸಲಿದ್ರು ಗುರುಗಳು. ಗುಡಿಸಲು ಊರೊಳಗೆ ಗುಡಿಸಲಿದ್ದಂಥ ಮಠ ಇದು 2000 ಇಸ್ವಿಯಲ್ಲಿ. ಇವತ್ತು ವಿಜೃಂಭಣೆ ಕಾಣ್ತೈತೆ. ಇವತ್ತು ಯಾವಕ್ಕೂ ಕಡಿಮೆ ಇಲ್ಲ ನಾವು. ಮಾನ್ಯ 26ನೇ ಪಟ್ಟಾಭಿಷೇಕೋತ್ಸವ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಸ್ವಾಮೀಜಿಯವರು ಪಾದಗಾಣಿಕೆ ಕೊಟ್ಟಿದ್ದು ಇದರಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ. ಇದು ಯಾವುದೇ ಸಮಾಜದವರು ದುಡ್ಡು ಕೊಟ್ಟಿಲ್ಲ ಇದಕ್ಕೆ. ಸಮಾಜದವರು ಯಾರು ದುಡ್ಡು ಕೊಟ್ಟಿಲ್ಲ ಇದಕ್ಕೇನು. ಆಮೇಲೆ ಸರ್ಕಾರದ ಅನುದಾನವೂ ಇಲ್ಲ ಇದಕ್ಕೆ. ಸರ್ಕಾರದ ಅನುದಾನವೂ ಇಲ್ಲ ವಿತ್ ಅದ್ರಾಗೆ. ಮತ್ತು ಬೇರೆ ಯಾರೂ ಸಹ ದುಡ್ಡು ದಾನ ಕೊಟ್ಟಿಲ್ಲ ಇದಕ್ಕೆ. ಇದು ಸ್ವಂತಕ್ಕೆ ಸ್ವಾಮೀಜಿಯವರೇ ಮಾಡಿರ್ತಕ್ಕಂಥ ದೇವಸ್ಥಾನ. ಭಾಳ ಖರ್ಚಾಗಿದೆ. ಇದು 2 ಕೋಟಿ ರೂಪಾಯಿ ಹೇಗೆ ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ವಿ ಕಟ್ಟಡರಿಗೆ. 2 ಕೋಟಿ ರೂಪಾಯಿದಲ್ಲಿ ವಿಸ್ತೀರ್ಣ ಆಗಿರ್ತಕ್ಕಂಥ ದೇವಸ್ಥಾನ. ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ಚೆನ್ನಾಗಿತ್ತು ಒಳಗೆ. ಅದು 2 ಕೋಟಿ ರೂಪಾಯಿಗೆ ಅವರಿಗೆ ಕೊಟ್ಟಿದ್ವಿ. ಅವ್ರು 2 ಕೋಟಿ ರೂಪಾಯಿ ಮುಗಿಸಿ ಕೊಟ್ಟು ಹೋಗಿದ್ದಾರೆ ಬಿಲ್ಡಿಂಗ್ ಕಟ್ಟಿ.
ಚಿನ್ಮೂಲಾದ್ರಿ ಶೀಲಾಪುರಿ ಮಹಾಸಂಸ್ಥಾನ ವೀರತಪೀಠ ಬ್ರಹ್ಮ ವಿದ್ಯಾನಗರ. ಇದೇನು ಮೂಲ ಮಠ ಅನ್ರಿ? ಇದು ಮೂಲ ಮಠ. ಇದು ಸ್ವಾಮೀಜಿಯವರ ಪಟ್ಟಾಭಿಷೇಕ ಆದ ನಂತರ ಈ ಮಠ ಕಟ್ಟಿದ್ದು. ಮಠ ಇದು ಸ್ವಲ್ಪ ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ಈಗ ಅಲ್ಲಿ ದೊಡ್ಡದಾಗಿ ಕಡೆ ಮಠ ಮಾಡಿದ್ದೀವಿ. ಇಲ್ಲೂ ಮಠದಲ್ಲಿ ವಾಸವಾಗಿದ್ದಾರೆ ಮಕ್ಕಳೆಲ್ಲವ. ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಮಠ ಕೊಟ್ಟಿದ್ದಾರೆ. ಇದು ಭಾಳ ಚೆನ್ನಾಗೈತೆ ಒಳಗೆಲ್ಲವ. ಇದು ಸಾಮಾನ್ಯ ಎಲ್ಲ ಸಮಾಜದವರು ಬಂದು ನೋಡ್ಕೊಂಡು ಹೋಗಿರ್ತಕ್ಕಂಥ ಇದು. ಬರ್ತೀನಿ. ಇದು ಹೆಣ್ಮಕ್ಳಿಗೆ ಹಾಸ್ಟ್ಲು, ಕೆಳಗೆ ಊಟದ ಹಾಲು ಬಸ್ ನಿಲಯ. ಈಗ ಕೆಳಗೆ ಊಟದ ಹಾಲು, ಮೇಲೆ ಹೆಣ್ಮಕ್ಳಿಗೆ ರೂಮ್ಗಳು ಕೊಟ್ಟಿದ್ದೀವಿ. ಹೆಣ್ಮಕ್ಳು ಹಾಸ್ಟ್ಲು, ಹಾಸ್ಟೆಲ್ ಬಿಲ್ಡಿಂಗು. ಇದು ಸ್ವಾಮೀಜಿಯರ ಸ್ವಂತ ಮಾಡಿರ್ತಕ್ಕಂಥ ಬಿಲ್ಡಿಂಗ್. ಹೌದಾ? ಹಾಂ. ಒಂದು ನೋಡಿಬಿಡುತ್ತೆ. ಇದು ನಮ್ಮ ಗೋವಿಂದಪ್ಪನವರು 2 ಬಾರಿ ಇಲ್ಲಿಗೆ ರಸ್ತೆಗೆ ದುಡ್ಡು ಹಾಕ್ಕೊಟ್ಟಿದ್ದಾರೆ. ಮಠದೊಳಗೆ ಇರ್ತಕ್ಕಂಥ ರಸ್ತೆ ಎಲ್ಲ ಬಿ.ಜಿ. ಗೋವಿಂದಪ್ಪನವರು ಗ್ರಾಂಟ್ ಹಾಕ್ಕೊಟ್ಟು ರಸ್ತೆ ಮಾಡಿಸಿರೋದು. ಆ ಪಾರ್ಕ್ ಎಲ್ಲ ಸ್ವಾಮೀಜಿಯವರು ಮಾಡಿಸಿರೋದು. ಪಾರ್ಕ್ ಎಲ್ಲ ಸ್ವಾಮೀಜಿಯವರು ಸ್ವಂತ ಮಾಡಿಸಿರೋದು. ಆಮೇಲೆ ಅದೇ ರೀತಿ ಇವತ್ತು ಏನು ಇದು ರಂಗಮಂದಿರ ಇದೆ, ರಂಗಮಂದಿರವನ್ನು ಬಿ.ಜಿ. ಗೋವಿಂದಪ್ಪನವರು 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದರು ಶಾಸಕರಾದಾಗ. ಆಮೇಲೆ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಾಗ ಇದಕ್ಕೆ ನಾವು 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಚಂದ್ರಪ್ಪನವರು 10 ಲಕ್ಷ ಅನುದಾನ ಕೊಟ್ಟಿದ್ದರು. ಒಟ್ಟು 25 ಲಕ್ಷದ ಅನುದಾನ ಇದು. ಇದು ಕನಿಷ್ಠ ಅಂತಂದರೆ ಒಂದು 35-40 ಲಕ್ಷ ರೂಪಾಯಿ ಅನುದಾನದಲ್ಲಿ ಸ್ವಾಮೀಜಿಯವರು ಸ್ವಂತಕ್ಕೆ ಮಾಡಿಸ್ಕೊಂಡಿರೋದು. ಇದು ಗುರುಗಳು ಸಹ 15 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ ಇದಕ್ಕೆ. ನಮ್ಮ ದುಡ್ಡು ಕನಿಷ್ಠ ಅಂತಂದರೆ ಒಂದು 15-16 ಲಕ್ಷ ರೂಪಾಯಿ ಸಿಕ್ಕಿರುತ್ತೆ. ಉಳಿಕೆ ದುಡ್ಡೆಲ್ಲ ಗುರುಗಳು ಹಾಕಿ ಮಾಡಿಸಿರೋದು ಇದು. ಇಂಥವು ಎಷ್ಟು ಬಸ್ ಅದಾವ್ರಿಲ್ಲ? 4 ಅದಾವೆ. SPS ಪಬ್ಲಿಕ್ ಸ್ಕೂಲು. SPS ಪಬ್ಲಿಕ್ ಸ್ಕೂಲ್ ಅಂದ್ರೆ ಏನು ರೀ? ಎಸ್ ಅಂದರೆ ಶ್ರೀ ಪುರುಷೋತ್ತಮಂದಪುರಿ ಸ್ವಾಮೀಜಿ. ಇದನ್ನು ಫಸ್ಟಿಗೆ ನಾವೇ ಮಾಡಿದ್ದು ಸ್ಕೂಲನ್ನು. ಹೌದಾ? ನಾವೇ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ಕೈ ನಡೆಸೋಕ್ಕಾಗಕ್ಕೆ ಮತ್ತೆ ಸ್ವಾಮೀಜಿಯವ್ರಿಗೆ ವಹಿಸಿ. ನೀವು ಸ್ಟಾರ್ಟ್ ಮಾಡಿದ್ದು? ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಶಾಲೆ ಇದು. ಅಂದರೆ ಈ CBS ಸ್ಕೂಲ್ ನೀವು ಸ್ಟಾರ್ಟ್ ಮಾಡಿದ್ರಿ? ನಾವೇ ಸ್ಟಾರ್ಟ್ ಮಾಡಿದ್ದು. ನಾವು ಸ್ಟಾರ್ಟ್ ಮಾಡಿ ನಡೆಸೋಕ್ಕಂತ ಆದ್ವಿ. ನಮ್ಮ ಕೈಲಿ ಆಗಲಿಲ್ಲ. ಮನೆಗೆ ಸ್ವಾಮೀಜಿಯರಿಗೆ ವಹಿಸೋದ್ವಿ. ಸ್ವಾಮೀಜಿಯವರು ಎಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವರೇ ಶಾಲೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಒಂದು 500 ಜನ ವಿದ್ಯಾರ್ಥಿಗಳು ಅದಾರಲ್ರಿ. 500 ಜನ ವಿದ್ಯಾರ್ಥಿಗಳಿದ್ದಾರೆ ಇವತ್ತು. ನಮ್ಮ ಈ ಸ್ವಾಮೀಜಿಯವ್ರ ಜೊತೆಗೆ ಇವತ್ತು ಕೊಟ್ಟಿದ್ದಾರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, ಅಥವಾ ಕನಿಷ್ಠ ಲಾಸ್ಟ್ ಅಂದರೆ ಒಂದು 5 ಲಕ್ಷ ಯಾರಾದರೂ ಕೊಟ್ಟಿರ್ಬೋದು. ಅದು ಬಿಟ್ಟರೆ ಯಾರೂ ಸಹ ದುಡ್ಡು ಮಠಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಆ್ಯಕ್ಚುಲಿ. ನಮ್ಮ ಸಮಾಜ ಯಾಕೆಂದರೆ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಸಮಾಜ ಎಷ್ಟು ಬಡತನದಲ್ಲಿದೆ ಅಂತವ. ಆಮೇಲೆ ಶಾಮನೂರು ಶಿವಶಂಕರಪ್ಪರವರು ಆ ಸಾಧನೆಗೆ ಹತ್ರ ಮಠಗಳಿಗೆ ಹೋದರೆ 2 ಕೋಟಿ, 3 ಕೋಟಿ, 5 ಕೋಟಿ ವರ್ಷಕ್ಕೆ ದಾನ ಕೊಟ್ಟೋಗ್ತಾರೆ ಅವರು. ಅವ್ರ ಸಮಾಜದಲ್ಲಿ, ಸಾಧಲಿಂಗ ಸಮಾಜದಲ್ಲಿ ಅವರೆಲ್ಲ ದೊಡ್ಡ ದೊಡ್ಡ ಸಮಾಜದಲ್ಲಿ ಸ್ವಾಮೀಜಿಯವರಿಗೆ 10 ಕೋಟಿ 5 ಕೋಟಿ ಅನುದಾನ ಎಂಥದ್ದು ದುಡ್ಡೇ ಕೊಟ್ಟೋಗ್ತಾರೆ. ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಖುಷಿ ಪಡ್ಬೇಕು. ಅದರಿಂದ ನಮಗೆ ಶಕ್ತಿ ಸಿಗುತ್ತೆ. ಇವತ್ತು ನಾನು ಇಲ್ಲಿ ಭಾಳ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ, ಎಲ್ಲ ಮಾಡಿದ್ದೀನಿ. ನಾನು ಸ್ವಂತ ಚುನಾವಣೆ ಎದುರಿಸಿ ಎಲ್ಲ ಚುನಾವಣೆಗಳು ಸಹ ಗೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದೀವಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ಇದ್ದೀವಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದೀವಿ. ಗುರುಗಳ ಆಶ್ರಮದಿಂದ ಆಗಿದ್ದೀವಿ ಅಷ್ಟೇ. ನಾವು ವೋಟ್ ಆಕ್ಷನ್ ಆಗಿರೋದು
ಈಗ ಮೊನ್ನೆ ನಾವು ನಿಗಮಂಡಳಿ ಅಧ್ಯಕ್ಷ ಕೊಡ್ತೀವಿ ಅಂತ ಕೇಳಕ್ ಹೋದಾಗ ನಾನು ಕರ್ಕೊಂಡು ಹೋಗಿ ಹೇಳಲ್ಲ ನಿಮ್ಮನ್ನ ಅಂತಂದ್ರು. ಸ್ವಾಮೀಜಿ ನನ್ನೊಬ್ಬಗೆ ಹೇಳ್ಬೇಡ್ರಿ, ಸಮಾಜನೇ ಕರ್ಕೊಂಡು ಹೋಗಿ ಹೇಳ್ರಿ. ಆ ಸಮಾಜ ಕರ್ಕೊಂಡು ಹೋಗಿ ಹೇಳಿದಾಗ ನನಗೆ ಶಕ್ತಿ ಇದ್ರೆ ನಾನು ತಗೊಂತೀನಿ ಅಂತ ಕೇಳಿದೆ. ಒಟ್ಟು ಶಿಫಾರಸ್ಸು ನಮ್ಗೆ ಇದುವರೆಗೂ ಬರಲಿಲ್ಲ. ಗುರುಗಳನ್ನ ನಾನು ಹಿಂಸೆ ಮಾಡಿ ಸರಿ ಹೊಡ್ಸಿದ್ದೀನಿ. ಇಲ್ಲ ಸ್ವಾಮೀಜಿ, ಸಮಾಜಕ್ಕೆ ಏನಾರು ಒಂದು ಬೇಕೇ ಬೇಕು. ನಾವೆಲ್ಲ ಓಟ್ ಹಾಕಿದ್ದೀವಿ ಸರ್ಕಾರಗಳಿಗೆ, ಸರ್ಕಾರ ಬರೋಕ್ಕೆ ನಾವೆಲ್ಲ ಶ್ರಮ ಹಾಕಿದ್ದೀವಿ. ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಕರ್ಕೊಂಡು ಹೋಗ್ರಿ, BJP ಬಂದಾಗ BJP ಕಾರ್ಯಕರ್ತರು ಕರ್ಕೊಂಡು ಹೋಗ್ರಿ, JDS ಸರ್ಕಾರದಾಗ JDS ಕಾರ್ಯಕರ್ತರು ಕರ್ಕೊಂಡೋಗಿ ಹೇಳ್ರಿ. ಯಾಕೆ ಅದು ತೊಂದರೆ ಇಲ್ಲ ಆಗ್ತಿಲ್ಲ? ಯಾಕೆಂದರೆ ಅವರವರು ದುರ್ವಿತರ ಪಾಪ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟಂತವರಿಗೆ ಸಾಕಾರ ಆಗ್ಬೇಕು. ಆ್ಯಕ್ಚುಲಿ ಈಗ ಕಾಂಗ್ರೆಸ್ನಾಗೆ ಕಷ್ಟಪಟ್ಟು ಓಟ್ ಹಾಕ್ತೀರಿ, ಮತ್ತು ಅವ್ರಿಗೆ ಹೆಲ್ಪ್ ಆಗ್ಬೇಕು. ನೀವು ಕರ್ಕೊಂಡೋಗಿ ಹೇಳಿರಿ, ಏನು ಇದಾಗಲ್ಲ. ಯಾಕೆ ನೀವು ಒಬ್ಬರು ಪರವಾಗಿ ಹೇಳಲ್ಲ, ನೀವು ಸಮಾಜದ ಪರವಾಗಿ ಹೇಳ್ಬರ್ರಿ. ನೀವು ಅಲ್ಲಿ ನಮ್ಮ ಶಕ್ತಿ ಅನುಸಾರ ಯಾರು ಬೇಕಾದ್ರೂ ತಗೋಣಕ್ಕೆ ಅವಕಾಶ ಇರ್ತವೆ. MSc ಆಗದು ಸಮಾಜದವ್ರು ಕೊಡ್ರಪ್ಪ, ಸಮಾಜದವ್ರಿಗೆ ಕೊಡ್ರಿ ಅಂತ ಹೇಳ್ರಿ ಅಂತ ನಾವು ಹೇಳಿದ್ವಿ. ಆದ್ರೆ ಇದು ಡಿಲೇ ಆಯ್ತು ಸ್ವಲ್ಪವ. ಆದ್ರೂ ಡಿಲೇ ಆದ್ರೂ ಒಂದು ಉತ್ತಮವಾಗಿ ಸ್ವಾಮೀಜಿಯವರು ನಿರ್ಧಾರ ಕೈಗೊಂಡು ಸಮಾಜದವ್ರನ್ನೆಲ್ಲರೂ ಕರ್ಕೊಂಡು ಹೋಗಿದ್ದಾರೆ. ಸರಿ.